ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮೇ 4ನೇ ತಾರೀಕು ಸಂಡೇ ಎಪಿಸೋಡ್ನ ನೋಡೋಣ. ನೂರು ಜಲ್ಬಕ್ಕು. ಇದರಲ್ಲಿ ಚೇತನ್ಗೆ ಛಾಯಾ ಕಾಮಿನಿ ಬಗ್ಗೆ ವಿಷಯ ಗೊತ್ತಾಗುತ್ತೆ. ಅವಳು ಮೋಸದವಳು, ಅವಳು ಡಬಲ್ ಆಕ್ಟ್ರು, ಮಾಯದವಳು, ದೆವ್ವದವಳು ಅಂತ ಅನ್ಕೋತಾನೆ. ಹಾಗಾಗಿ ಅದನ್ನ ಹೇಳಕ್ಕೆ ಅಂತ ಓಡಿ ಬರ್ಬೇಕಾದ್ರೆ ಅವಳಿಗೆ ಛಾಯಾ ಫೋನಲ್ಲಿ ಮಾತಾಡ್ತಾ ಇರೋದು ಸಿಗುತ್ತೆ. ಆಗ ಅವನು ಛಾಯೆಗೆ ಡಿಕ್ಕಿ ಹೊಡೆದೇ ಹೇಳ್ತಾನೆ, ಅಕ್ಕ ಎಲ್ಲ ಮೋಸ ಮೋಸ ಎಲ್ಲ ಮೋಸ ಮಾಡ್ಬಿಟ್ರು ನನಗೆ. ಅಯ್ಯೋ ಇವಳು ಮನುಷ್ಯ ಅಲ್ಲ, ಇವಳು ದೆವ್ವ ಅಂತ ಹೇಳಿ ಛಾಯಂಗೆ ಡಿಕ್ಕಿ ಹೊಡೆದು ಹೇಳ್ಬಿಟ್ಟು ಕಾರ್ ಹತ್ಕೊಂಡು ಹೋಗ್ತಾನೆ. ಹೋಗ್ತಾ ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ಅಡ್ಡಕ್ಕೆ ಯಾರೋ ಬಂದಂಗ ಆಗುತ್ತೆ. ಅವನು ಗಾಡಿ ನಿಲ್ಸಿ ಸುತ್ತ ನೋಡ್ತಾ ಇರ್ತಾನೆ. ಸುತ್ತ ನೋಡಿ ತನ್ನ ಬಲಗಡೆ ತಿರುಗಿದ ತಕ್ಷಣ ಅಲ್ಲಿ ಛಾಯಾ ನಿಂತಿರ್ತಾಳೆ. ಛಾಯಾ, ಅಕ್ಕ ನೀವು ಇಲ್ಲಿ ಅಂತ ಕೇಳ್ತಾನೆ. ಆದ್ರೆ ಛಾಯೆಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕಾರ್ ಕೀನ ಎತ್ಕೊಂಡು ಮುಂದಕ್ಕೆ ಬರ್ತಾಳೆ. ಅವಾಗ ಅಕ್ಕ ಏನ್ ಮಾಡ್ತಿದ್ದೀರಾ, ಅಕ್ಕ ಯಾಕೇನು ಮಾತಾಡ್ತಿಲ್ಲ, ಅಕ್ಕ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ವಿಚಾರಿಸ್ತಾನೆ. ಕೀ ಕೊಡಿ ಅಕ್ಕ, ಅರ್ಜೆಂಟ್ ಇದೆ, ಬೇಗ ಕೊಡಿ ಅಕ್ಕ, ಚಿರು ಹತ್ರ ನಾನೇನು ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಛಾಯಾ ಕಾರ್ ಡಿಕ್ಕಿ ಓಪನ್ ಮಾಡಿ ಒಂದು ಕಬ್ಬಿಣದ ರಾಡನ್ನ ತಗೊಂಡು ಆಚೆ ಬರ್ತಾಳೆ. ಅದ್ ನೋಡಿ ಚೇತನ್ಗೆ ತುಂಬಾ ಭಯ ಶುರು ಆಗುತ್ತೆ. ಅದೇ ಟೈಮ್ಗೆ ಛಾಯಾ ಕಿವಿಲಿ ಸಂಮೋಹಿನಿ ಯಂತ್ರನ ಪ್ರಯೋಗ ಮಾಡಿದ ಕಾಮಿನಿ ಸೌಂಡ್ ಕೇಳಿಸುತ್ತೆ. ಛಾಯಾ ಛಾಯಾ ಹೋಗು, ಅವನ್ ಜೀವನ ನಿಲ್ಸು, ಉಸಿರನ್ನ ನಿಲ್ಸು ಅನ್ನೋದು ಹೊರಗೆ ಕೇಳಿಸುತ್ತೆ. ಚೇತನ್ಗೆ ಭಯ ಶುರು ಆಗುತ್ತೆ. ಆದ್ರೆ ಛಾಯಾ ಮಾತ್ರ ಕಬ್ಬಿಣದ ರಾಡ್ ಹಿಡ್ಕೊಂಡು ಚೇತನ್ ಹತ್ರಕ್ಕೆ ಹೋಗ್ತಾ ಇರ್ತಾನೆ. ಅಕ್ಕ ನೀವ್ ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಿರ್ತಾನೆ. ಆದ್ರೆ ಕಾಮಿನಿ ಪ್ರತಿ ಕ್ಷಣನು ಕಿವಿಲಿ ಹೇಳ್ತಿರ್ತಾಳೆ, ಅವನ್ನ ಮುಗಿಸ್ಬಿಡು, ಅವನ ಉಸಿರು ನಿಲ್ಸು ಅಂತ ಹೇಳ್ತಾನೆ ಇರ್ತಾನೆ. ಆ ಕಬ್ಬಿಣ ರಾಡಿಂದ ಚೇತನ್ಗೆ ರಪ್ ಅಂತ ಹೊಡಿತಾಳೆ. ಹೊಡೆದಿದ ತಕ್ಷಣ ಅವ್ನು ಕೆಳಗ್ ಬಿದ್ದೋಗ್ತಾನೆ. ಎದ್ದೋಡಿದ ತಕ್ಷಣ ಅವಳು ಛಾಯಾ ಅವಳ ಮುಖನೇ ಚೇತನ್ಯ ಮುಖದ ಹತ್ರ ಇಟ್ಟಿರ್ತಾನೆ. ಅವ್ನು ನೋಡಿ ತುಂಬಾ ಎದ್ರುಕೊಬಿಡ್ತಾನೆ. ಓಡೋಗೋಕ್ ನೋಡ್ತಾನೆ. ಆದ್ರೆ ಅವಳು ಕಾಲ್ ಹಿಡ್ಕೊಂಡು ಗಟ್ಟಿಯಾಗಿ ಗಿಂಡಕ್ ಶುರು ಮಾಡ್ತಾಳೆ. ಅವ್ನು ನೋವು ತಡೆಯಕ್ಕಾದ್ರೆ ಛಾಯಕ್ಕ ಬಿಡಿ ಬಿಡಿ ಅಂತ ತುಂಬಾ ಬೇಡ್ಕೊತಾನೆ. ಬಿಡಿಸಿ ಎದ್ದೋಗೋಕ್ ನೋಡಿದ್ರೆ ಹಿಂದೇನು ಅವಳೇ ನಿಂತಿರ್ತಾಳೆ. ನೋಡಿ ಶಾಕ್ ಆಗ್ಬಿಡ್ತಾನ ಅವನು. ಆದ್ರೆ ಛಾಯೆಗೆ ಕಾಮಿನಿ ಹೇಳ್ತಿದ್ದೆ, ಅವನು ಉಸಿರನ್ನ ನಿಲ್ಸು ಅನ್ನೋದು ಅಷ್ಟೇ ಮಾತ್ರ ಕೇಳಿಸ್ತಾ ಇರುತ್ತೆ. ಆದ್ರೆ ಚೇತನ್ ಬಡ್ಕೋತಾ ಇರ್ತಾನ. ಅಕ್ಕ ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತ ಬಡ್ಕೋತಾ ಇದ್ರು. ಒಳಗ ಅದು ಕೇಳೋದೇ ಇಲ್ಲ. ಅವಳು ಆ ಕಬ್ಬಿಣದ ರಾಡ್ ತಗೊಂಡು ಚೇತನ್ ಹೊಟ್ಟೆಗೆ ಜೋರಾಗಿ ಬಲವಾಗಿ ಚುಚ್ಬಿಡ್ತಾಳೆ. ಅವನು ಕಿರ್ಚ್ಕೊಂಡ್ ಹಂಗೆ ಜೀಪ್ ಹೊರ್ಕೊಂಡ್ ಕೆಳಗ್ ಬಿದ್ದೋಗ್ತಾನೆ. ಬಿದ್ದಿದ ತಕ್ಷಣ ಇದೇ ಟೈಮ್ಗೆ ಅಲ್ಲಿ ಮೈತ್ರಿ ವೀಣೆಗಳನ್ನೆಲ್ಲ ಒಡ್ಸಿ ಕ್ಲೀನ್ ಆಗಿ ರೆಡಿ ಮಾಡ್ತಿರ್ತಾಳೆ. ಆದ್ರೆ ಆಕೆ ಅಲ್ಲಿಗೆ ಚಿರು ಬರ್ತಾನೆ. ಯಾಕೋ ಫೋನ್ ಮಾಡಿದ್ರೆ ರಿಸೀವ್ ಮಾಡಕ್ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಇಲ್ಲ, ನಾನು ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾನೆ ಶೇಖು. ಆದ್ರೆ ಅವನು ಹೇಳ್ತಾನೆ, ಅರ್ಜೆಂಟ್ ಅಂದಾಗ ಫೋನ್ ರಿಸೀವ್ ಮಾಡಲ್ಲ ಅಲ್ವಾ ಅಂತ. ನೀನ್ ಎಷ್ಟಾದ್ ನಂಗೆ ಕುಚುಕು ದೋಸ್ತು ಅಲ್ವಾ, ಏನೇ ಕೆಲ್ಸ ಇದ್ರು ನಂಗೆ ಕರ್ಕೊಂಡು ಹೋಗ್ತೀಯ ಅಲ್ವಾ ಅಂತ ಕೇಳ್ತಾನೆ. ಇಲ್ಲ, ಕಾರ್ಗೆ ಡ್ರೈವರ್ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ, ಕರಿಯಕ್ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಶೇಖು ಹೇಳ್ತಾನೆ, ನಾನ್ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು ಅಂತ. ಅವಾಗ ಮೈತ್ರ ಕೇಳ್ತಾಳೆ, ಯಾಕೆ ಚಿರು ಇಷ್ಟು ಬೇಗ ಬಂದೆ, ಯಾಕೆ ಹೋಗಿದ್ ಕೆಲ್ಸ ಆಗ್ಲಿಲ್ವಾ ಅಂತ. ಇಲ್ಲ, ಎಲ್ಲ ಆಯ್ತು, ಡೆಕೋರೇಷನ್ಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೂ ಮೈತ್ರಿ ಏನೋ ಮನ್ಸಲ್ಲಿ ಕಸಿಬಿಸಿ ಶುರು ಆಗುತ್ತೆ. ಯಾಕೆ ಹಿಂಗ ಆಗ್ತಿದೆ ಅಂತ ಅವಳು ಒದ್ದಾಡ್ತಾ ಇರ್ಬೇಕಾದ್ರೆ ಚಿರು ಅಕ್ಕ ದೀಪ್ತಿ ಹೇಳ್ತಾಳೆ, ವೀಣೆ ನುಡ್ಸು, ಅದ್ ಕೇಳೋ ಆಸೆ ಆಗಿದೆ ಅಂತ ಹೇಳ್ತಾಳೆ. ಇಲ್ಲಿ ಮೈತ್ರಿ ವೀಣೆ ನುಡ್ಸಕ್ ಶುರು ಮಾಡ್ತಾ ಇದ್ದಂಗೆ ಆ ವೈಬ್ರೇಷನ್ಗೆನೆ ಈ ಚೇತನ್ ಛಾಯೆ ಇರ್ತಾಳಲ್ಲ, ಛಾಯದ ಮೇಲೆ ಇರೋ ಸಂಮೋಹನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅವಳಿಗೆ ಪ್ರಜ್ಞೆ ಬರಕ್ ಶುರು ಆಗುತ್ತೆ. ಛಾಯೆಗೆ ಪ್ರಜ್ಞೆ ಬಂದಿದ ತಕ್ಷಣ ನೋಡಿದ್ರೆ ಚೇತನ್ ಕೆಳಗಡೆ ಬಿದ್ದಿರ್ತಾನೆ. ಅವ್ಳು ಶಾಕ್ ಆಗ್ಬಿಟ್ಟು, ಚೇತನ್ ಏನಾಯ್ತು, ನಿನ್ಗೆ ಯಾಕೆ ಹಿಂಗ್ ಆಡ್ತಿದ್ಯಾ, ಏನಾಯ್ತು ಅಂತಂದ್ರೆ, ಛಾಯಕ್ಕ ಅಂತ ಹೇಳಿ ಅವನು ಕೆಳಗ್ ಬಿದ್ದು ಬಿಡ್ತಾನೆ. ಅವಾಗ ಅವಳಿಗೆ ಭಯ ಶುರು ಆಗುತ್ತೆ. ಅವಳು ಎದ್ಕೊಂಡು ಕೈ ನೋಡ್ತಾಳೆ. ಕೈಯಲ್ಲಿ ರಾಡ್ ಇರುತ್ತೆ, ಆ ರಾಡಲ್ಲಿ ರಕ್ತ ಇರುತ್ತೆ. ಚೇತನ್ಗೆ ಬೇರೆ ರಕ್ತ ಸುರಿತಾ ಇರುತ್ತೆ. ಅವಾಗ ಅವಳು ಭಯ ಪಟ್ಕೊಂಡು, ನಾನ್ ಮಾಡಿಲ್ಲ, ಇದ್ ನನ್ಗೆ ಗೊತ್ತಿಲ್ಲ, ನಾನ್ ಮಾಡಿಲ್ಲ ಅಂತ ಕಿರ್ಚ್ಕೊಂಡು ಓಡೋಗ್ತಾಳೆ. ಓಡ್ ಬಂದು ಮನೆ ಬಾಕ್ಲು ತೆಗ್ದಿ ಮೇಲ್ಗಡೆ ಟೆರಸ್ ಮೇಲೆ ಹೋಗ್ತಾಳೆ. ಆದ್ರೆ ಮೈತ್ರ ಅಲ್ಲಿ ಅಡಿಗೆ ಮನೆಯಿಂದ ನೀರ್ ತಗೊಂಡು ಹೊರಗಡೆ ಬಂದಾಗ ಯಾರೋ ಪಾಸ್ ಆದಂಗ ಆಯ್ತಲ್ಲ ಅಂತ ಅನ್ಕೋತಾಳೆ. ಛಾಯೆ ಮೇಲೆ ಹೋಗಿ ಬಾಕ್ಲು ತೆಗಿಯಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅಷ್ಟೊತ್ತಲ್ಲಿ ಮೈತ್ರ ಬಂದು ಛಾಯೆ ಮೇಲೆ ಕೈ ಇಡ್ತಾಳೆ, ಬೆನ್ ಮೇಲೆ. ಅವಾಗ ಅವಳು, ಅಯ್ಯೋ ನಾನಲ್ಲ, ನಾನೇನು ಮಾಡಿಲ್ಲ ಅಂತ ಅಳಕ್ ಶುರು ಮಾಡ್ತಾಳೆ. ಅವಾಗ ಮೈತ್ರ ಹೇಳ್ತಾಳೆ, ಅದಕ್ಕೆ ನಾನು ಯಾಕೆ ಹಂಗಿದ್ರುಕೊಂಡಿದ್ದೀರಾ ಅಂತ ಹೇಳ್ತಾಳೆ. ಛಾಯೆ ಕನ್ವರ್ಸಕ್ ಮೈತ್ರಿ ನಾನೇನು ಮಾಡಿಲ್ಲ, ಮೈತ್ರಿ ನಾನೇನು ತಪ್ಪು ಮಾಡಿಲ್ಲ, ಮೈತ್ರಿ ನಾನ್ ನಂಬು, ಮೈತ್ರಿ ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ ಅಂತ ಹೇಳಿ ಅವಳ ರೂಮ್ ಕರ್ಕೊಂಡೋಗಿ ಹಾಸಿಗೆ ಮೇಲೆ ಕುಣಿಸ್ತಾಳೆ. ಛಾಯೆ ತನ್ನ ಎರಡು ಕೈ ನೋಡ್ಕೊಂಡು, ನನ್ನ ಕೈ ಎರಡೂ ರಕ್ತ ಆಗಿದೆ ಅಂತ. ಅದಕ್ಕೆ ಮೈತ್ರಿ, ಯಾರು ಸಕ್ತಿದ್ದಾರೆ ಅದಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಗುದ್ರುಕೊಂಡು ಚೇತನ್, ಯಾರೋ ಚೇತನ್ನ ಸಾಯಿಸ್ಬಿಟ್ಟಿದ್ದಾರೆ. ಹೌದಾ, ಯಾರು ಅಂತ ಕೇಳಿದ್ವಿ. ಅದು ಅದು ನಾನೇ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಇಲ್ಲಿ ಕಾಮಿನಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ಮೇಲೆ ಚೇತನ್ಗೂ ನನಗೆ ಇದ್ದ ಸಂಬಂಧ ಮುರಿದೋಯ್ತು. ಇನ್ಮೇಲೆ ಚೇತನ್ ಅನ್ನೋ ಒಂದು ಚಾಪ್ಟರ್ ಕ್ಲೋಸ್ ಆಗೋಯ್ತು ಅಂತ ಹೇಳಿ ಖುಷಿ ಪಡ್ತಾಳೆ. ನನ್ನ ವಿಚಾರಕ್ಕೆ ಯಾರು ಬಂದ್ರು ಉಳ್ಸಲ್ಲ, ಚಿರುಗೂ ನನ್ನ ಮಧ್ಯೆ ಯಾರು ಬರೋಕ್ಕೂ ನಾನು ಬಿಡಲ್ಲ
ಅಂತ ಹೇಳ್ತಾಳೆ. ಅದಕ್ಕೆ ಉಲುಪಿ ಹೇಳ್ತಾಳೆ, ಈ ಸಂಬಂಧಗಳು ನಮ್ಮ ಸಾಧನೆ ಮಾಡ್ಬೇಕಾದ್ರೆ ಯಾವ ಸಂಬಂಧಗಳು ಬೆಲೆ ಕೊಡಬಾರ್ದು ಅಂತ. ಯಾವ ಸಂಬಂಧನೂ ಇರಲ್ಲ, ಆದ್ರೆ ಚಿರು ಸಂಬಂಧ ಮಾತ್ರ ನಾನು ಯಾವತ್ತೂ ಬಿಡಲ್ಲ ಅಂತ ಹೇಳ್ತಾಳೆ. ಅದ್ರಲ್ಲಿ ಗುರುಗಳನ್ನ ಬಂಧನ ಮಾಡಿಟ್ಟಿರ್ತಾರೆ. ಗುರುಗಳು ಹೇಳ್ತಾರೆ, ಅತಿ ಬುದ್ಧಿ ತೋರಿಸ್ಬೇಡ, ದೈವಶಕ್ತಿ ಮುಂದೆ ಯಾವತ್ತಿದ್ರು ಸೋಲ್ಲೇಬೇಕು, ದುಷ್ಟ ಶಕ್ತಿ ಯಾವತ್ತೂ ಗೆಲ್ಲಲ್ಲ ಅಂತ ಹೇಳ್ತಾರೆ. ವಿನಾಶ ಅನ್ನೋದು ಈ ಕಾಮಿನಿಗೆ ಇಲ್ವೇ ಇಲ್ಲ. ವಿನಾಶ ಅನ್ನೋದಕ್ಕೆ ಮುನ್ನುಡಿ ಬರೆಯೋದೇ ಈ ಕಾಮಿನಿ. ಇದು ಚಿರು ಕಾಮಿನಿಯ ಚರಿತ್ರೆ. ಕಟ್ ಮಾಡಿದ್ರೆ ಮೈತ್ರ ದೇವ್ರ ಹತ್ರ ಹೋಗಿ ಬೇಡ್ಕೊತಾ ಇರ್ತಾಳೆ. ಯಾವ್ದೋ ರೀತಿ ಕೆಟ್ಟದ್ ನಡೀದೇ ಇದಂಗ್ ನೋಡ್ಕೊಳಪ್ಪ, ದಯವಿಟ್ಟು ಒಳ್ಳೇದ್ ಮಾಡು ತಂದೆ ಅಂತ ಮೈತ್ರ ಕೇಳ್ಕೊಂಡು ಇಲ್ಲಿ ಅತ್ತಿಗೆ ಹತ್ರ ಬರ್ತಾರೆ. ಛಾಯೆ ಹತ್ರ ಬರ್ತಾರೆ. ಛಾಯ ಕೈ ನೋಡ್ಕೊಂಡೆ ರಕ್ತ, ನಾನಂತೂ ಈ ತಪ್ಪು ಮಾಡ್ಲಿಲ್ಲ, ನನ್ ನಂಬು ಅಚ್ಚ ಮೈತ್ರ ಅಂತ ಹೇಳ್ತಿರ್ತಾರೆ. ಅದ್ಕೆ ನೀವು ನೋಡಿದೆಲ್ಲ ಕನ್ಸಿರ್ಬೋದು ಅದ್ಕೆ, ಬಿಡಿ ಅತ್ತೆ ಯೋಚನೆ ಮಾಡ್ಬೇಡಿ ಅಂತಾರೆ. ಇಲ್ಲ ಇಲ್ಲ, ನಾನ್ ನೋಡಿದಾಗ ಕೈಯಲ್ಲೆಲ್ಲ ರಕ್ತ ಇತ್ತು, ಚೇತನ ಖಾಲಿ ಹೊಟ್ಟೆಗೆ ಚಾಕು ಇದು ಕಬ್ಣ ಚುಚ್ಚಿತ್ತು, ಅವನು ಕೆಳಗಡೆ ಬಿದ್ದಿದ್ದ ನಾನು ನೋಡ್ದ. ಇದೆಲ್ಲ ಹೇಗಾಯ್ತು ನಂಗೆ ಗೊತ್ತಿಲ್ಲ ಮೈತ್ರಿ, ನಾನ್ ನಂಬು ಮೈತ್ರಿ ಅಂತ ಹೇಳಿ ತಪ್ಕೋತಾಳೆ. ಕಟ್ ಮಾಡಿದ್ರೆ ಜಯಮ್ಮ ನಾಗಪ್ಪನ್ ಮುಂದೆ ಕುತ್ಕೊಂಡು, ನಾಗಪ್ಪ ಯಾಕೆ ನಮ್ಗೆ ಹಿಂಗೆಲ್ಲ ಕಷ್ಟ ಕೊಡ್ತಿದ್ಯಾ, ನಮ್ ದಾರಿ ತೋರ್ಸಕ್ಕೆ ನಮ್ ಗುರುಗಳು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ನಿನ್ನ ಬೇಡ್ಕೊತಾ ಇದೀನಿ, ನಿಂಗ್ ಕರುಣೆ ಬರ್ತಿಲ್ವಾ, ನಮ್ ಗುರುಗಳು ಏನೋ ಸಂದೇಶ ಕೊಡ್ತಾ ಇದ್ದಾರೆ, ನಮ್ಗೆ ಸೂಚನೆ ಕೊಡು ಭಗವಂತ, ನಮ್ಗೆ ದಾರಿ ತೋರ್ಸು. ಇಷ್ಟು ವರ್ಷದಿಂದ ನಮ್ ಜೊತೆಲಿದ್ದು ದಾರಿ ತೋರ್ಸ್ತು ನೀನು, ಆದ್ರೆ ಈಗ ನಾನ್ ರಾತ್ರಿಯಿಂದ ಕಾಯ್ತಾ ಇದ್ದೀನಿ, ನಿಂಗ್ ಬರ್ಬೇಕು ಅಂತ ಅನ್ಸ್ತಾನೆ ಇಲ್ವಾ, ನನ್ ಕೈ ಬಿಟ್ಬಿಟ್ಟ ನೀನು ನಾಗಪ್ಪ, ನೀನೇನೋ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಗಿರ್ಜಮ್ಮ ದೀಪಕ್ಕೆ ಕೈನ ಹಿಡ್ತಾರೆ. ಕೈಯಲ್ಲಿ ಸುಟ್ಕೋತಾ ಇರೋ ಟೈಮಲ್ಲಿ ಆ ಒಂದು ಬುಷ್ ಅನ್ನೋ ಸೌಂಡ್ ಕೇಳಿಸುತ್ತೆ. ಆವಾಗ ಜಯಮ್ಮ ನೋಡ್ತಾರೆ, ಅಲ್ಲಿ ಹಾವು ಬಂದು ನಿಂತಿರುತ್ತೆ. ನಾಗಪ್ಪ ಅದು ಹಿಂದಗಡೆ ಮುಂದೆ ಹೋಗುತ್ತೆ. ಜಯಮ್ಮ ಹಾವನ್ನ ಫಾಲೋ ಮಾಡ್ಕೊಂಡು ಒಂದು ಗುಹೆ ಹತ್ರ ಹೋಗ್ತಾರೆ. ಆದ್ರೂ ಜಯಮ್ಮಂಗೆ ತುಂಬಾ ಡೌಟ್ ಇರುತ್ತೆ, ನೀನ್ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ, ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಆದ್ರೂ ಹಾವು ತನ್ ಪಾಡ್ ತಾನು ಹೋಗಿ ಒಂದು ಗುಹೆ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಕಟ್ ಮಾಡಿದ್ರೆ ಇಲ್ಲಿ ಛಾಯಾ ಮಲ್ಗಿರ್ತಾಳೆ. ಅದ್ರೊಳಗೆ ಸಿಕ್ಕಾಬಟ್ಟೆ ಜ್ವರ ಬಂದಿರುತ್ತೆ. ಮೈತ್ರಂಗ್ ಅದ್ ನೋಡಿ ಇದ್ಯಾಕೆ ಇಷ್ಟೊಂದು ಜ್ವರ ಬಂದಿದೆ ಅಂತ ಹೇಳಿ ಅವಳಿಗೊಂದು ಬೆಡ್ಶೀಟ್ ಒದಿಸೋ ಟೈಮಲ್ಲಿ ಅವಳು ಒದಿಸಿ ಅವಳನ್ನ ಮಲಗಿಸ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಚಿರು ಜೋರಾಗಿ ಕಿರ್ಚ್ಕೊಂಡ್ ಬರ್ತಾನೆ, ಅಮ್ಮ 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 ಡಾರ್ಲಿಂಗ್, ಛಾಯಾ ಗೀತಾ ಅಂತೆಲ್ಲ ಹೇಳ್ಕೊಂಡ್ ಬರ್ತಾರೆ. ಆದ್ರೆ ಎಲ್ಲ ಹೊರಗಡೆ ಬಂದ್ ನೋಡಿದ್ರೆ ಅವನು ಹೇಳ್ತಾನೆ, ಯಾಕೆ ಏನಾಯ್ತು, ಯಾಕೆ ಹಿಂಗ್ ಕರ್ಕೋತಾ ಇದೀಯ, ಯಾಕೆ ಹಿಂಗ್ ಕೂಗೋತಾ ಇದೀಯ ಅಂತ ಹೇಳಿ ಚಿರುಗೆ ಕೇಳ್ತಾರೆ ಎಲ್ಲಾರು. ಅವಾಗ ಚಿರು ಹೇಳ್ತಾನೆ, ಚೇತನ್ ಸತ್ತೋಗಿದ್ದಾರೆ, ಕೊಲೆ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಕೊಲೆ ಆಗಿದ್ದಾನೆ ಅಂತ. ಶಾಕ್ ಆಗುತ್ತೆ, ಏನ್ ತಮಾಷೆ ಮಾತಾಡ್ತಿದ್ವಿ, ಏನಾಯ್ತು ಗೊತ್ತಿಲ್ಲಮ್ಮ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದರೆ ಪೊಲೀಸರು ಬರ್ತಾರೆ ಅಂತ. ಅದನ್ನ ಕೇಳಿದ್ದು ಛಾಯೆಗೆ ತಲೆ ಸುತ್ತ ಕೆಳಗ್ ಬಿದ್ಬಿಡ್ತಾಳೆ. ಛಾಯೆನ ಕರ್ಕೊಂಡು ರೂಮ್ ಒಳಗ್ ಹೋಗ್ತಾರೆ. ಯಾಕೆ ಮೈತ್ರ, ಅವಳ ಜೊತೆ ನೀನೇ ಇದ್ದಿದ್ದಲ್ವಾ, ಯಾಕೆ ಏನ್ ಹಿಂಗಾಯ್ತು ಅಂತ. ಇಲ್ಲ ಅವಳಿಗೆ ಸುಸ್ತಾಗಿದೆ ಅದಕ್ಕೆ ಹಾಗಾಗಿದೆ ಅಂತ. ಅವ್ರಪ್ಪ ಅನ್ಕೊಳ್ತಾಳೆ, ಅವಳ್ದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದಂಗೆ ಕಾಮಿನಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ತಲೆ ಸುತ್ತ ಬಿದ್ದಿರ್ಬೇಕು ಛಾಯಾ ಅಂತ ಅನ್ಕೋತಾರೆ ಅವ್ರಪ್ಪ. ವನಿತೆಗೆ ಸಿಟ್ಟು ಬಂದ್ಬಿಟ್ಟು, ಅಣ್ಣ ಏನ್ ಮಾಡ್ದೆ ಹೇಳು, ಚೇತನ್ಗೆ ಏನ್ ಮಾಡ್ದೆ ಹೇಳು, ಅವ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಕ್ ನೀನೇ ಮುಂಚೆ ಇದ್ದಿದ್ದು, ಹೇಳು ಅವ್ನ್ಗೆ ಏನ್ ಕೊಲೆ ಮಾಡ್ಬಿಟ್ಟ, ಏನ್ ಮಾಡ್ದೆ ಹೇಳು. ಹೌದು, ನಾನ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಕ್ ಇರ್ತಿದ್ ನಿಜ, ಆದ್ರೆ ಕೊಲೆ ಮಾಡೋಷ್ಟು ಚೀಪ್ ಆಗಿ ನಾನಿಲ್ಲ ಅಂತ ಹೇಳಿ ಅವ್ರ ಅಣ್ಣ ಹೇಳ್ತಾನೆ. ಚಿರು, ನಿಮ್ ದೊಡ್ಡಪ್ಪ ನಂಬೇಡ ಕಣೋ, ನೋಡಕ್ ಕಾಣಲ್ಲ ಕಣೋ ಅವ್ರು, ಆದ್ರೆ ಅವ್ರು ತುಂಬಾ ಕ್ರಿಮಿನಲ್ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ಚಿರು ಹೇಳ್ತಾನೆ, ಅತ್ತೆ ನೋಡ್ದೆ ಮಾಡ್ದೆ ಮಾತಾಡೋದ್ ಬೇಡ, ಬನ್ನಿ ಪೊಲೀಸ್ ಸ್ಟೇಷನ್ ಕೇಸ್ ಆಗ್ತಾ ಇದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ, ಬಿಡಿ ಅತ್ತೆ ಅಂತ ಹೇಳ್ತಾರೆ. ಆಗ ಅಳ್ತಾ ಇದ್ದಂಗೆ ಛಾಯಾ ತರ ಸುದ್ ಬಿದ್ದಿದ್ದರಿಂದ ಅವಳನ್ನ ಮೇಲ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಷ್ಟೊತ್ತಲ್ಲಿ ಮೇಲ್ಗಡೆಯಿಂದ ಮತ್ತೆ ಕಾಮಿನಿ ಅವ್ರ ಅಮ್ಮ ಕಿರ್ಚ್ಕೊಂಡ್ ಕೂಗೊಂಡ್ ಬರ್ತಾಳೆ. ಕಾಮಿನಿ ಹತ್ಕೊಂಡು ಬಾಕ್ಲಾಕ್ ಹೋಗ್ಬಿಟ್ಟಿದ್ದಾಳೆ, ಬಾಕ್ಲೆ ತೆಗಿತಿಲ್ಲ ಎಷ್ಟೊತ್ತಾದ್ರು ಅಂತ. ಅವಾಗ ಉಲುಪಿ ಬರ್ತಾಳೆ. ಉಲುಪಿ ಅಲ್ಲಿ ಯಾಕೆ ಏನಾಯ್ತು ಅಂತ, ನೀನ್ ಕರೆಕ್ಟ್ ಟೈಮ್ ಬಂದೆ ನೋಡು ಉಲುಪಿ, ಕಾಮಿನಿ ಒಳಗಡೆ ಹೋಗಿ ರೂಮ್ ಬಾಕ್ಲಾಕ್ ಹೋಗ್ಬಿಟ್ಟಿದ್ದಾಳೆ ನೋಡು ಅಂತ ಹೇಳ್ತಾರೆ. ಆಗ ಉಲುಪಿನ ನಾನ್ ನೋಡ್ಕೋತೀನಿ, ನಾನ್ ಸಮಾಧಾನ ಮಾಡ್ತೀನಿ, ಊಟ ತಗೊಂಡೋಗ್ ಕೊಡ್ತೀನಿ, ನೀವು ಹೋಗಿ ಅಂತಾಳೆ. ಊಟ ತಗೊಂಡು ಕಾಮಿನಿ ರೂಮ್ಗೆ ಒಳಗ್ ಬರ್ತಾಳೆ ಉಲುಪಿ. ಉಲುಪಿ ನೋಡ್ಬಿಟ್ಟು ಹೇಳ್ತಾಳೆ, ಏನಿದು ನಿನ್ ನಾಟಕ ಅಂತ. ಅವಾಗ ಯಾಮಿನಿ ಹೇಳ್ತಾಳೆ, ಅಮ್ಮ ನೀನ್ ನನ್ ತಾಯಿ ಅಲ್ವಾ, ನೀನಾಗಿ ನನ್ಗೀಗ ಸಮಾಧಾನ ಆಯ್ತಾ, ಯಾಕೆ ನೀನ್ ಚೇತನ್ನ ಸಾಯಿಸಿದ್ದು, ಚೇತನ್ ಇದ್ರೆ ನಿಂಗೆ ಏನ್ ಮಾಡ್ತಿದ್ದ, ಅವ್ನ್ ಯಾಕೆ ಸಾಯಿಸಿದ್ರಿ ಅಂತ ಹೇಳಿ ಗೊಳೋ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಉಲುಪಿನಿ ಮತ್ತು ಯಾಮಿನಿ ಇಬ್ರು ನಗ್ತಾ ಇರ್ತಾರೆ. ಅದಕ್ಕೆ ಉಲುಪಿ ಹೇಳ್ತಾಳೆ, ನನ್ನ ಕೆಲ್ಸ ಆಗ್ಲಿ ಅಂತ ನಿಮ್ಮನ್ನ ನಾನು ಎತ್ತಿರೋದು, ನೀನ್ ನನಗ್ ಮಗಳು ಅಂತ ಹಾಸ್ಟೆಲ್ ಇಂದ ತಗೊಂಡ್ ಬಂದಿದ್ದು ಇದೇ ರೀಸನ್ಗೆ, ನನ್ ಕೆಲ್ಸಕ್ ಬರ್ಲಿ ಅಂತ ಹೇಳಿ ನಿನಗೆ ಪ್ರೀತಿ ಮಾಡು ಅಂತ ಹೇಳಿರ್ಲಿಲ್ಲ, ನಿಂಗ್ ಪ್ರೀತಿ ಮಾಡು ಅಂತ ಯಾರು ಹೇಳಿದ್ದು ಅಂತಾಳೆ. ಅದಕ್ಕೆ ಯಾಮಿನಿ ಹೇಳ್ತಾಳೆ, ಹೌದು ನೀನ್ ಪ್ರೀತಿ ಮಾಡಿದ ತಪ್ಪು, ಅದಕ್ಕೆ ಅವ್ನಿಗೆ ಸರಿಯಾಗಾಯ್ತು, ಇನ್ನು ನನಗೂ ಚಿರು ಮಧ್ಯೆ ಇದ್ದಿದ್ದು ತಲೆನೋವು ಕಮ್ಮಿ ಆಯ್ತು, ಇನ್ ಚೇತನಿಂದ ನನ್ಗೆ ಯಾವ್ದು ತೊಂದ್ರೆ ಆಗಲ್ಲ, ಅವ್ನ ಕತೆ ಮುಗೀತು ಅಂತ ಹೇಳ್ತಾಳೆ. ಅದಕ್ಕೆ ಯಾಮಿನಿ ಹೇಳ್ತಾಳೆ, ಅಕ್ಕ ನೀನು ಹಿಂಗ ಅಂತೀರ, ಚಿರುಗೂ ಇದೇ ಪರಿಸ್ಥಿತಿ ಬಂದು ನೀನ್ ಹಿಂಗೆ ಹೇಳ್ತಿದ್ದ ಅಂತ. ಯಾಮಿನಿ ಅವಾಗ,
ಯಾ ಕಾಮಿನಿ ಅವಾಗ ಯಾಮಿನಿಗೆ ಹೇಳ್ತಾಳೆ, ನೀನ್ ಯಾವ ಕಾರಣಕ್ಕೂ ನನ್ನ ಚಿರೋ ಬಗ್ಗೆ ಮಾತಾಡ್ಬೇಡ, ನೀನ್ ನನ್ನ ಚಿರೋ ಬಗ್ಗೆ ಮಾತಾಡೋ ರೈಟ್ಸ್ ಇರಲ್ಲ ಅಂತ ಹೇಳಿ ಜಗಳ ಆಡ್ತಾಳೆ. ನನಗೆ ಮಗಳೇ ಇಲ್ಲ. ಅವಾಗ ಉಲಿಪಿಗೆ, ನಿನ್ನ ಮಗಳಲ್ವಾ ನಾನು, ಯಾಕೆ ನನಗೆ ಹಿಂಗ್ ಮಾಡ್ತಿದ್ಯಾ, ಹಿಂಗ್ ಮೋಸ ಮಾಡ್ತಿದ್ಯಾ, ನನ್ನ ಪ್ರೀತಿನ ಕೊನೆಗೆ ಸಾಯಿಸೇ ಬಿಟ್ಟಲ್ಲ ಸರಿನಾ, ನನ್ನ ಆತ್ಮ ದೇಹನೆಲ್ಲ ಕೊಟ್ಟೆ ಅಕ್ಕನಿಗೆ, ಆದ್ರೂ ನನ್ನ ಪ್ರೀತಿನ ಸಾಯಿಸ್ತಲ್ಲ ಸರಿ ಅಲ್ವಾ, ಅಷ್ಟು ದೊಡ್ಡ ಶಿಕ್ಷೆ ಯಾಕೆ ಕೊಡ್ಬೇಕಿತ್ತು ಅಂತ ಕೇಳ್ತಾಳೆ. ನನ್ನ ಕೆಲಸ ಆಗೋವರೆಗೂ ನಾನು ಹಾಗೇನೆ, ನನ್ನ ಕೆಲ್ಸಕ್ಕೆ ಯಾರು ಅಡ್ಡ ಬಂದ್ರು ನಾನು ಸುಮ್ನೆ ಬಿಡಲ್ಲ, ಅವ್ನಿಗೆ ಸರಿಯಾಗಿ ಆಯ್ತು ಬಿಡು ಅಂತ ಹೇಳ್ತಾರೆ. ಅಷ್ಟೊತ್ತಲ್ಲಿ ಮೈತ್ರ ಬಂದು ಸಮಾಧಾನ ಮಾಡಿ, ನೀನ್ ಯಾಕೆ ಇಷ್ಟ ಅಳ್ತಿದ್ಯಾ, ನಿನ್ ತಪ್ಪು ಏನೋ ನನ್ಗೆ ಗೊತ್ತಿಲ್ಲ, ಆದ್ರೆ ಯಾವಾಗ್ಲೂ ನಾನು ನಿನ್ ಜೊತೆ ಇರ್ತೀನಿ, ಅಳ್ಬೇಡ ಅಂತ ಹೇಳಿ ಯಾಮಿನಿಗೆ ಮೈತ್ರಿ ಸಮಾಧಾನ ಮಾಡ್ತಾಳೆ. ಕಟ್ ಮಾಡಿದ್ರೆ ಮೈತ್ರಿ ಮತ್ತು ಛಾಯಾ ಇಬ್ರು ಮನೆಯಿಂದ ಆಚೆ ಬರ್ತಾರೆ. ನೀವು ಮುಂಚೆ ಪ್ರಜ್ಞೆ ತಪ್ಪಕ್ ಮುಂಚೆ ನೀವ್ ಎಲ್ಲಿ ನಿಂತಿದ್ರಿ ಅಂತ, ನಾನು ಇಲ್ಲೇ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದೆ ಅಂತ. ಮೈತ್ರನ್ ಕಣ್ಣಿಗೆ ಛಾಯನ್ ಫೋನ್ ಸಿಗುತ್ತೆ. ಫೋನ್ ಕೈ ಎತ್ತಿ ಕೊಟ್ಟಿದ್ದು ನಿಮ್ದೇ ಫೋನ್ ಅಲ್ವಾ, ಹೌದು ಇದು ನಂದೇ ಫೋನು, ಹಾಗಾದ್ರೆ ಫೋನಲ್ಲಿ ಮಾತಾಡೋ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ಅಂತ. ಅದಕ್ಕೆ ಚೇತನ್ ಓಡ್ ಬಂದಿ, ಅದಕ್ಕೆ ಮೋಸ ಆಗೋಯ್ತು, ಎಲ್ಲ ಎರಡೆರಡು ಆತ್ಮ, ಅವ್ರಿಬ್ರು ದೆವ್ಗಳು, ಅವ್ರು ಸರಿ ಇಲ್ಲ ಅಂತ ಹೇಳೋದ ಅಂತ. ಆಗ ಮೈತ್ರ ಅನ್ಕೋತಾಳೆ, ನನಗ ಅನ್ಸಿದೆ ಇವನ್ಗೂ ಅನ್ಸ್ತಿದೆ, ಇಲ್ಲ ನನಗೂ ಇದಕ್ಕೂ ಲಿಂಕ್ ಇದೆಯಾ ಅಂತ ಗೆಸ್ ಮಾಡಕ್ ಶುರು ಮಾಡ್ತಾಳೆ. ಕಟ್ ಮಾಡಿದ್ರೆ ಜಯಮ್ಮ ಇಲ್ಲಿ ಗುಹೆ ಮುಂದೆ ನಿಂತ್ಕೊಂಡು, ಚಿತ್ರದಲ್ಲಿ ಇದ್ದಿದ್ ಗುಹೆ ಇದೆ ಅಲ್ವಾ, ಇಲ್ಲಿಗೆ ಬಂದಿದೀವಲ್ಲ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನಾಗಪ್ಪ ಅಂತ ಹೇಳಿ ಒಂದ್ ಹೆಜ್ಜೆ ಇಡ್ತಾಳೆ. ಇಟ್ಟಿದ ತಕ್ಷಣ ಗುಹೆಯಿಂದ ಹಲವಾರು ಬಾಹುಗಳು ಬಂದು ಜಯಮ್ಮನ್ ಮಕ್ಕ ಕೊಡಿಯಕ್ ಶುರು ಮಾಡುತ್ತೆ. ಕೊನೆಗೆ ಹಾವು ಬುಷ್ ಅಂತ ಹೇಳಿ ಅದು ಮಹಿಮೆಯಿಂದ ಆ ಬಾಹುಲಿ ಎಲ್ಲ ಹೋಗುತ್ತೆ. ನಿಧಾನಕ್ಕೆ ಜಯಮ್ಮ ಗುಹೆ ಒಳಗೆ ಬರ್ತಾ ಬರ್ತಾ ಬರ್ತಾ, ಓ ಇಲ್ಲಿ ಮಾಟ ಮಂತ್ರ ಮಾಡೋರು ಈ ಜಾಗದಲ್ಲೇ ಇರೋದು ಅನ್ಸುತ್ತೆ ಅಂತ ಹೇಳಿ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಆ ಗುರುಗಳನ್ನ ಒಂದು ಬಾಟ್ಲಲ್ಲಿ ಮುಚ್ಚಿಟ್ಟಿದ್ ನೋಡಿ. ಗುರುಗಳೇ, ನೀವ್ ಏನ್ ಹೇಳ್ತಿದ್ರು ನಂಗೆ ಗೊತ್ತಾಗ್ತಿಲ್ಲ, ನಿಮ್ಮನ್ನ ಹೇಗ್ ನನ್ಗೆ ಉಳ್ಸೋದು, ಏನ್ ಮಾಡೋದು ಅಂತ ಕೇಳ್ತಾರೆ. ನಾನ್ ನಿಮಗೊಂದು ಉಪಾಯ ಹೇಳ್ತೀನಿ ಇರಿ ಅಂತ. ಬಟ್ ಆದ್ರೆ ಅವ್ರ ಏನ್ ಹೇಳಿದ್ದು ಜಯಮ್ಮನ್ಗೆ ಕೇಳಿಸಲ್ಲ, ಗುರುಗಳು ಏನ್ ಹೇಳೋದು ಕೇಳಿಸಲ್ಲ. ಇಲ್ಲಿದ್ದಷ್ಟು ಅಪಾಯ ತಪ್ಪಿದಲ್ಲ ಅಂತ ಹೇಳಿ ಬಾಟ್ಲಿ ಎತ್ಕೊಂಡು ಹೊರಡಕ್ ಶುರು ಮಾಡ್ತಾಳೆ. ಹೋಗೋ ಟೈಮಲ್ಲಿ ಉಲುಪಿ ಅಲ್ಲಿಗೆ ಬಂದ್ಬಿಡ್ತಾಳೆ. ಉಲುಪಿ ಬಂದು, ನೀನ್ ಇಲ್ಲಿ ಬಂದಿದ್ಯಾ, ಇನ್ಮೇಲೆ ನೀನ್ ಉಳಿಯಲ್ಲ, ಜಯಮ್ಮ ಇಲ್ಲಿ ಉಳಿಯಲ್ಲ, ಸತ್ತೋಗ್ತಾಳೆ ಅಂತೇಳಿ ನೆಲಕ್ಕೆ ಒಂದೆರಡು ಸತಿ ಗುದ್ದುತ್ತಾಳೆ. ಆವಾಗ ಆ ಗುಹೆಯಲ್ಲಿ ಮಣ್ಣೆಲ್ಲ ಉದ್ರಕ್ ಶುರು ಆಗುತ್ತೆ. ನೀನ್ ಗುರುಗಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಬಿಟ್ಬಿಡು, ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ, ಯಾರ್ ನೀನು, ನಿಂಗೆ ಏನ್ ಬೇಕು ಅಂತೆಲ್ಲ ಕೇಳ್ತಾಳೆ. ನೀನ್ ಜಯಮ್ಮ ಇವತ್ತಿಂದ ಸತ್ತೋಗ್ತಾಳೆ, ಇಲ್ಲಿಂದ ಉಳ್ಸ್ ಹೋಗಕ್ ಆಗಲ್ಲ ಅಂತ ಹೇಳಿ ಮಾಡ್ತಾಳೆ. ಆ ಗುರುಗಳ ಬಾಟ್ಲನ್ನ ತನ್ನ ಕೈಗೆ ತಗೊಂಡು ಆ ಬಾಟ್ಲನ್ನ ಮಾಯ ಮಾಡ್ಬಿಡ್ತಾಳೆ. ಪಾಪ ಜಯಮ್ಮ ಹೊತ್ತಾಗದೆ ಅಳಕ್ ಶುರು ಮಾಡ್ತಾಳೆ. ಏನಿದು, ಏನಾಯ್ತು ಎತ್ತ ಅನ್ನೋದು ಎಪಿಸೋಡ್ ಅಲ್ಲಿ ನಾಳೆ ನೆಕ್ಸ್ಟ್ ವೀಕ್ ಎಪಿಸೋಡ್ನ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ಬೋದು. ಜೈ ಶ್ರೀರಾಮ್.